ಇನ್ನೊಂದು ಕೊನೆಯದಾಗಿ ಅಂದರೆ ತುಂಬ ಜನಕ್ಕೆ ಏನಂತಂದರೆ ಬಿಗ್ ಬಾಸ್ ಪೂರ್ವ ನಿರ್ಧಾರಿತ ಸ್ಕ್ರಿಪ್ಟೆಡ್ ಸುದ್ದು ಸುದೀಪ್ ಸರ್ ಹೇಳಿದ್ದಾರೆ ಸ್ಕ್ರಿಪ್ಟೆಡ್ ಆಗ ಚಾನ್ಸ್ ಇಲ್ಲ. ಆದರೂ ಇದೊಂದು ಪ್ರಶ್ನೆ ಇದೊಂದು ಅನುಮಾನ ಪದೇ ಪದೇ ಎಲ್ಲರಿಗೂ ಕಾಡ್ತಾನೆ ಇರುತ್ತೆ. ಸೊ ನೀವೊಬ್ಬ ಮಾಜಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಈ ವಿಚಾರದ ಬಗ್ಗೆ ಸ್ಕ್ರಿಪ್ಟೆಡ್ ಅನ್ನೋ ವಿಚಾರದ ಬಗ್ಗೆ ತುಂಬ ಅಭಿಪ್ರಾಯ? ಎಸ್, ಇದು 100% ಸ್ಕ್ರಿಪ್ಟೆಡ್, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಹೇಗೆ ಸ್ಕ್ರಿಪ್ಟೆಡ್ ಅನ್ನೋದಷ್ಟೇ ಮ್ಯಾಟ್ರು. ನಾನು ಇದನ್ನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಹೇಳಿದ್ದೆ. ಯಾವುದೇ ಒಂದು ಟಾಸ್ಕ್ ಮಾಡೋಕ್ಕೆ ಮುಂಚೆ, ಯಾವುದೇ ಒಂದು ಆ್ಯಕ್ಟಿವಿಟಿ ಮಾಡೋಕ್ಕೆ ಮುಂಚೆ ಬಿಗ್ ಬಾಸ್ ಒಂದು ಪತ್ರ ಬರೆದು ಕಳಿಸ್ತಾರೆ. ಆ ಪತ್ರ ಬರೆದು ಮನೆ ಒಳಗಡೆ ಕಳಿಸಿ ಓದಿಸ್ತಾರೆ. ಆ ಓದ್ತಾರಲ್ಲ ಅದೇ ಸ್ಕ್ರಿಪ್ಟು. ಏನು ಮಾಡಬೇಕು ಎಂದು ಬಿಗ್ ಬಾಸ್ ಹೇಳುತ್ತಾರೆ, ಹೇಗೆ ಮಾಡಬೇಕು ಎಂದು ಬಿಗ್ ಬಾಸ್ ಹೇಳುವುದಿಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಅಲ್ಲೊಂದು ಗ್ಲಾಸ್ ಬಾಟ್ಲ್ ಇದೆ, ಆ ಬಾಟ್ಲನ್ನ ಬಿಗ್ ಬಾಸ್ ಅಲ್ಲಿಟ್ಟಿದ್ದಾರೆ. ಮನೆಯ 12 ವ್ಯಕ್ತಿಗಳು ಯಾರಿಗೂ ಕಾಣದಂತೆ ಆ ಬಾಟ್ಲನ್ನು ಅಲ್ಲಿಂದ ಎತ್ತಬೇಕು. ಇಟ್ಸ್ ಅ ಸ್ಕ್ರಿಪ್ಟ್, ಇಟ್ಸ್ ಅ ಟಾಸ್ಕ್ ಆ್ಯಂಡ್ ಇಟ್ಸ್ ಅ ಸ್ಕ್ರಿಪ್ಟ್. ಆದರೆ ಯಾವನು ಅದನ್ನು ಹೆಂಗೆ ಎತ್ತಾನೆ ಅನ್ನೋದಿದೆಯಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದೆ. ನಾನು ಒಂದೇ ವಿಷಯ ಹೇಳ್ತೀನಿ, ಇಲ್ಲಿಯ ತನಕ ಬಹಳ ದೊಡ್ಡ ದೊಡ್ಡ ಹೆಸರುಗಳು ಅಂತ ಕರ್ನಾಟಕದಲ್ಲಿ ಹೆಸರು ಮಾಡಿರುವ ಕೆಲವು ಹೆಸರುಗಳು ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಅವಮಾನ ಮಾಡಿಸ್ಕೊಂಡು ಹೆಸರು ಹಾಳು ಮಾಡಿಕೊಂಡು ಹೊರಗೆ ಬಂದಿದ್ದಾರೆ. ಕೆಲವ್ರಿಗೆ ಆಗಿದೆ. ಅದು ನೀವೇ ಯೋಚನೆ ಮಾಡಿ, ಅದು ಸ್ಕ್ರಿಪ್ಟೆಡ್ಡೇ ಆಗಿದ್ರೆ ಯಾಕೆ ಅದು ಆಗ್ತಾಯಿತ್ತು? ಈಗ ಆಯಿತು, ಸ್ಕ್ರಿಪ್ಟೆಡ್ಡೇ ಅನ್ನೋದಾದರೆ ವಿನಯ್ಗೆ ಏನಾದರೂ ತಲೆ ಕೆಟ್ಟಿದೆಯಾ? ಇಲ್ಲ ಗುರು, ನನಗೆ ಯಾಕೆ ಗುರು ಈ ಸ್ಕ್ರಿಪ್ಟ್ ಅವನಿಗೆ ಕೊಡಿ, ಈ ಸ್ಕ್ರಿಪ್ಟ್ ನನಗೆ ಕೊಡಿ, ನಾನು ಒಳ್ಳೆಯವನಾಗ್ತೀನಿ, ಅವ್ನು ಕೆಟ್ಟ. ಯಾರೂ ಸ್ಕ್ರಿಪ್ಟ್ ಬರ್ಸ್ಕೊಂಡು ಕೆಟ್ಟವರಾಗಲ್ಲ. ಸ್ಕ್ರಿಪ್ಟ್ ಬರ್ಸ್ಕೊಂಡು ಹೋಗಿ ಸಾರಿ ಕೇಳಲ್ಲ. ಸ್ಕ್ರಿಪ್ಟ್ ಬರ್ಸ್ಕೊಂಡು ಕೈ ಮುಗಿಯಲ್ಲ. ಸ್ಕ್ರಿಪ್ಟ್ ಬರ್ಸ್ಕೊಂಡು ಅವಮಾನ ಮಾಡಿಸ್ಕೊಳ್ಳಲ್ಲ. ನೋ, ಇಟ್ ಇಸ್ ನಾಟ್ ಸ್ಕ್ರಿಪ್ಟೆಡ್. ಇಟ್ಸ್ ಸ್ಕ್ರಿಪ್ಟೆಡ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಟಾಸ್ಕ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಅಷ್ಟೇ ಬಿಟ್ಟರೆ, ಇಲ್ಲ ಅಂದರೆ ಅದು ಸ್ಕ್ರಿಪ್ಟೆಡ್ ಅಲ್ಲ. ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಆಗಿದ್ದಿದ್ರೆ ನಾನು ಹೇಳ್ತೀನಲ್ಲ, ಅಲ್ಲಿ ಪ್ರತಿಯೊಬ್ಬರೂ ಸಹಿತ ಒಳಗಡೆ ಹೋಗುವವನು ಎಲ್ಲವನ್ನೂ ಸಹಿತ ಎಲ್ಲರಿಗೂ ಕಾವ್ಯ, ಕಾದಂಬರಿ ಒಳ್ಳೊಳ್ಳೆ ಒಬ್ಬೊಬ್ಬರಿಗೆ ಹಂಗಿರ್ತಿತ್ತು. ಒಬ್ಬೊಬ್ಬರು ಸರ್ ನನಗೆ ನಾನು ಇದು ಮಾಡ್ತೀನಿ, ನಾನು ಅದು ಮಾಡ್ತೀನಿ, ನಾನು ಇದು ಹೇಳ್ತೀನಿ ಹಂಗಿದ್ದು ಬಿಡೋದು ಹಂಗಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಮನೆಯೊಳಗಡೆ ಒಂದ್ಸಲಿ ಎಂಟ್ರಿ ಕೊಟ್ಟ ಮೇಲೆ ವಾಪಸ್ ಬರುವ ತನಕ ನಾವು ಒಬ್ಬ ವ್ಯಕ್ತಿಯನ್ನು ಸಹಿತ ನೋಡ್ಲಿಕ್ಕಾಗಲ್ಲ ಅಲ್ಲಿ. ದಟ್ ಇಸ್ ದ ಬ್ಯೂಟಿ ಆಫ್ ಬಿಗ್ ಬಾಸ್. ಸ್ಕ್ರಿಪ್ಟೆಡ್ ಅಲ್ಲ ಅಲ್ಲ ಅಲ್ಲ. ಅಲ್ಟಿಮೇಟ್ಲಿ TRP ಮ್ಯಾಟರ್ಸ್ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂತ. ಸೊ ಸುಮಾರು ಜನಕ್ಕೆ ಇದು ಗೊತ್ತಿರೋಲ್ಲ, TRP ಕೌಂಟ್ ಆಗುತ್ತೆ. ಸೊ ಹಾಗಾಗಿ ರಪ್ಪು ಜಗಳ ಕಿಚ್ಚಾಟ ಎಲ್ಲ ನಡೆಯೋದು ಸಹಜ ಅಂತ. ಸೊ ಇದ್ರ ಬಗ್ಗೆ ಪ್ಲಾನ್ ಬಿಗ್ ಬಾಸ್ ಅನ್ನೋ ಶೋ ಏನಿದೆ, ಅದೊಂದು ಪ್ರೈಮ್ ಟೈಮ್ನಲ್ಲಿ 3 ಸೀರಿಯಲ್ನ ಕಿಲ್ ಮಾಡಿ, ಅಂದರೆ ಆ ಸ್ಪಾಟ್ಸ್ನ ಕ್ಲಿಯರ್ ಮಾಡಿ ಬಿಗ್ ಬಾಸ್ ಶೋನ ಅಲ್ಲಿಗೆ ತಂದಿರೋದು. ಒಂದು ಫಿಕ್ಷನ್ಸ್ ಅದ್ಭುತವಾಗಿ ನಡೀತಿದ್ದಂತಹ ಒಂದು ಚಾನೆಲ್ ಆ ಫಿಕ್ಷನ್ ಜಾಗಕ್ಕೆ ನಾನ್ ಫಿಕ್ಷನ್ ಶೋನ ತೊಗೊಂಬಂದು ಒಂದು ಪ್ರೈಮ್ ಟೈಮ್ ಸ್ಲಾಟ್ನಲ್ಲಿ ಅದನ್ನು ಪ್ಲೇಸ್ ಮಾಡ್ತಾ ಇದೆ ಅಂತಂದರೆ ಅದಕ್ಕೆ ಇನ್ವೆಸ್ಟ್ಮೆಂಟು ಹಾಗೆ ಇರುತ್ತೆ. ಒಂದು ಹೊಸ ಮನೆಯೇ ಕಟ್ಟಿದ್ದಾರೆ ಈ ಸಲದ ಬಿಗ್ ಬಾಸ್ಗೆ ಹೊಸ ಮನೆಯೇ ಕಟ್ಟಿದ್ದಾರೆ. ಅಂದರೆ ಇನ್ವೆಸ್ಟ್ಮೆಂಟ್ ಲೆಕ್ಕ ಹಾಕಿ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಒಳಗಡೆ ಏನಿದ್ದಾರೆ ಅವರಿಗೆ ಎವ್ರಿ ವೀಕ್ ಪೇಮೆಂಟ್ ಕೊಡಬೇಕು. ಎವ್ರಿ ವೀಕ್ ಅವರಿಗೆ ರೆಮ್ಯುನರೇಷನ್ ಕೊಡಬೇಕು. ಎವ್ರಿ ವೀಕ್ ಒಬ್ಬೊಬ್ಬರಿಗೆ ಅವರದ್ದೇ ತರಹದ ಬೇರೆ ಬೇರೆ ರೆಮ್ಯುನರೇಷನ್ ಇರುತ್ತೆ. ಪ್ರತಿ ವಾರ ಯಾರು ಎಷ್ಟು ವಾರ ಉಳ್ಕೋತಾರೋ ಅಷ್ಟು ವಾರ ಅವ್ರಿಗೆ ರೆಮ್ಯುನರೇಷನ್ ಕೊಡಬೇಕು. ಸೊ ಅದ್ರ ಜೊತೆಗೆ ಮನೆಯೊಳಗಡೆನ ಪ್ರಾಪರ್ಟೀಸ್ ಇರಬಹುದು, ಅಥವಾ ಅಲ್ಲಿ 77 ಕ್ಯಾಮ್ರಾ ಇರ್ಬೋದು, ಅದ್ರ ಹಿಂದೆ ಕೆಲಸ ಮಾಡುವಂತಹ 300-350 ಜನ ಇರಬಹುದು. ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಲೈನ್ ಪ್ರೊಡ್ಯೂಸರ್ಸ್ ಎಲ್ಲ. 4 ಅವರ್ಸ್ ಲೈನ್ ಪ್ರೊಡ್ಯೂಸರ್ಸು ಯಾವ ಕಂಟೆಂಟ್ ಹೋಗಬೇಕು, ಯಾವ ಕಂಟೆಂಟ್ 77 ಕ್ಯಾಮ್ರಾದ ಔಟ್ಪುಟ್ಟನ್ನು ಹೊರಗಡೆ ತೆಗೆದು ನಿಮಗೆ 1.5 ಗಂಟೆಯಲ್ಲಿ 77 ಕ್ಯಾಮ್ರಾದ ಅಷ್ಟೂ ಔಟ್ಪುಟ್ಗಳನ್ನು ಹೊರಗಡೆ ತೆಗೆದು 24 ಗಂಟೆಯಲ್ಲಿ ಎಡಿಟ್ ಮಾಡಿ ನಿಮಗೆ ಕೊಡಬೇಕು ಅಂತಂದರೆ ಅದರ ಹಿಂದೆ ಅಷ್ಟು ದೊಡ್ಡ ಟಾಸ್ಕ್ ಫೋರ್ಸೇ ಇರುತ್ತೆ. ಅಷ್ಟು ದೊಡ್ಡ ಟೀಮ್ ಕಟ್ಟಿರ್ತಾರೆ ಅವರು. ಅಷ್ಟು ಜನ ಅದರಿಂದ ಹೊಟ್ಟೆ ತುಂಬಿಸ್ಕೊತಾ ಇರ್ತಾರೆ. ಅಷ್ಟು ಜನರಿಗೆ ಸಂಬಳ ಕೊಡ್ತಾ ಇರ್ತಾರೆ. ಒಂದು ಚಾನಲ್ ಬೇರೆ ಎಲ್ಲದನ್ನು ಬದಿಗಿಟ್ಟು ಇದೊಂದು ಪ್ರೋಗ್ರಾಮ್ಗೆ ಯಾಕಿಷ್ಟು ಒಂದು ಪ್ರೆಷರ್ ಹಾಕಿ ಅದನ್ನು ಗೆಲ್ಲಿಸಬೇಕು ಅಂತ ಹೋರಾಡುತ್ತೆ ಅಂತಂದರೆ, ಜಸ್ಟ್ ಪ್ರೈಮ್ ಟೈಮ್ನ ಕಳೆದ 2 ವಾರಗಳಲ್ಲಿ ಪ್ರೈಮ್ ಟೈಮ್ನ ಸ್ಲಾಟ್ನ TRP ರೇಟಿಂಗ್ಸ್ ಇದೇ ವೇರಿಯೇಟ್ ಆಗಿಬಿಟ್ಟಿದೆ. ಕಲರ್ಸ್ಗೆ ಬಹಳ ದೊಡ್ಡ ಪ್ಲೇಸ್ ಆಗಿದೆ. ಇನ್ಫ್ಯಾಕ್ಟ್ ಅದನ್ನು ಸುದೀಪ್ ಸರ್ ಹೇಳೋದು, ತುಂಬ ಚೆನ್ನಾಗಿ ರೇಟಿಂಗ್ ಬಂದಿದೆ, ನಾವೆಲ್ಲ ಕೇಕ್ ಕಟ್ ಮಾಡಿದ್ವಿ ಅಂತ ಸುದೀಪ್ ಸರ್ ಹೇಳೋದು. ಬಹಳ ದೊಡ್ಡ ಪ್ಲಸ್ ಆಗಿದೆ ಇದೊಂದು ಶೋ. ಯಾಕೆ ಈ ಶೋ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಈ ಶೋಗೆ ಅಷ್ಟು ಇನ್ವೆಸ್ಟ್ಮೆಂಟ್ ಏನಿದೆಯೋ ಅಷ್ಟು ದೊಡ್ಡ ರೆವಿನ್ಯೂ ಇದೆ, ಅಷ್ಟು ದೊಡ್ಡ ಟಾಕ್ಸ್ ಇದೆ. ನೀವು ಯೋಚನೆ ಮಾಡಿ, ಎಂತೆಂಥ ರಿಯಾಲಿಟಿ ಶೋಗಳಿದ್ದಾವೆ, ಆದರೆ ಯಾವುದೇ ಶೋಗೆ ಇಲ್ಲದ ಹೈಪ್, ಯಾವುದೇ ಶೋಗೂ ಇಲ್ಲದಷ್ಟು
ಏನೋ ಒಂದು ಕ್ರೇಜ್ ಬಿಗ್ ಬಾಸ್ಗಿದೆ. ಯಾಕೆ? ಅದು ವರ್ಷಕ್ಕೊಂದ್ಸಲಿ ಬಂದರೆ 3 ತಿಂಗಳು ಹಬ್ಬ. ಅದು ಜನಕ್ಕೆ ತನಗಿಷ್ಟವಾದ ಒಬ್ಬ ಕ್ಯಾಂಡಿಡೇಟ್ನ ಅಥವಾ ಒಬ್ಬ ಕಂಟೆಸ್ಟೆಂಟ್ನ ಚೂಸ್ ಮಾಡಿಕೊಂಡು ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಇವತ್ತು ಏನು ಮಾಡ್ತಾನೆ ಅನ್ನೋ ಕುತೂಹಲದಲ್ಲಿ ಪ್ರತಿದಿನ 9:30 ರಿಮೋಟ್ ಇಟ್ಕೊಂಡು ಕೈಯಲ್ಲಿ ಕೂತ್ಕೋತಾನೆ. ಯಾಕೆ ಅಂತಂದರೆ ಅದು ಅಷ್ಟು ಆಸಕ್ತಿ ಮೂಡಿಸುತ್ತೆ. ಯಾಕೆ? ಆ ಆಸಕ್ತಿ ಮೂಡಿಸೋದ್ರಿಂದ ಏನಾಗುತ್ತೆ, ಹೆಚ್ಚು ಜನ ಟಿವಿಯನ್ನು ನೋಡ್ತಾರೆ. ಟಿವಿಯನ್ನು ನೋಡೋದ್ರಿಂದ ಏನಾಗುತ್ತೆ, TRP ಜಾಸ್ತಿ ಆಗುತ್ತೆ. TRP ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಆ್ಯಡ್ ರೆವಿನ್ಯೂ ಜಾಸ್ತಿ ಆಗುತ್ತೆ. ಆ್ಯಡ್ ರೆವಿನ್ಯೂ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಕಮರ್ಷಿಯಲ್ಸ್ ಅಂದರೆ ಚಾನಲ್ನ ಕಮರ್ಷಿಯಲ್ ಜಾಸ್ತಿ ಆಗುತ್ತೆ. ಚಾನಲ್ನ ಕಮರ್ಷಿಯಲ್ ಜಾಸ್ತಿ ಆದಾಗ ಆ ಸ್ಲಾಟ್ ಸಕ್ಸಸ್ ಆಗುತ್ತೆ. ಶೋಗೆ ಇನ್ನಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತಷ್ಟು ಹೊಸ ಕಾರ್ಯಕ್ರಮಗಳನ್ನು ಚಾನಲ್ ತರಲಿಕ್ಕೆ ಸಾಧ್ಯ ಆಗುತ್ತೆ. ಸಿಂಪಲ್. ನಾವು ಇವತ್ತು ಹೇಳ್ಬೋದು, ಏನು ಗಲಾಟೆ ಮಾಡ್ತಾ ಗುರು, ಇದನ್ನ ಯಾವನ್ ನೋಡ್ತಾನೆ ಅಂದರೆ, ಸರ್ ಬೈಕೊಂಡು ನೀವು ನೋಡ್ತಿರೋದು ಅದನ್ನೇ. ನೀವು ಯಾವುದೋ ಒಂದು ಪೋಸ್ಟಿಗೆ ಬಂದು ಅಲ್ಲಿ ಕಮೆಂಟ್ ಹಾಕ್ತಾ ಇದ್ದೀರಿ ಅಂತಂದರೆ ನೀವು ಅದನ್ನು ನೋಡ್ಬಿಟ್ಟೆ ಬಂದು ಕಮೆಂಟ್ ಹಾಕ್ತಾರೆ. ಸರ್ ಈಗ ಅಲ್ಲಿ ಸಿಂಪಲ್, ಅಷ್ಟು ಜನ ಇದಾರಲ್ಲ, 15 ಜನನೂ ಮನೇಲಿ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಬೆಳಗ್ಗೆ ಎದ್ದು ಎಲ್ಲರೂ ಒಬ್ರಿಗೊಬ್ರು ತುತ್ತು ತಿನ್ನಿಸ್ಕೊಂಡು, ಒಬ್ರು ಈರುಳ್ಳಿ ಹೆಚ್ಚಿ, ಒಬ್ರು ಟೊಮೊಟೊ ಹೆಚ್ಕೊಂಡು ಎಲ್ಲ ಅಡುಗೆ ಮಾಡಿಕೊಂಡು ಬನ್ನಿರಿ ಎಲ್ಲ ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ ಅಂತೇಳಿ ಡ್ಯಾನ್ಸ್ ಮಾಡ್ಕೊಂಡಿದ್ರೆ ನೋಡ್ತೀರಾ? ಯಾವ ಬಿಗ್ ಬಾಸ್ ಗುರು ಇದು? ಎಲ್ಲ ಅವ್ರವ್ರು ಸೆಟ್ ಮಾಡ್ಕೊಂಡು ಅವ್ರವ್ರು ಆರಾಮಾಗಿದ್ದಾರೆ. ನಾನು ಇದನ್ನು ಹೇಳಿದ್ದೆ, ನಮ್ಮ ಸೀಸನಲ್ಲಿ ಪ್ರಥಮ ಒಬ್ಬ ಇಲ್ಲ ಅಂದಿದ್ರೆ ನಾವು ಅದನ್ನೇ ಮಾಡ್ತಾ ಇದ್ದಿದ್ದು ಅನ್ಸುತ್ತೆ. ಎಲ್ಲರೂ ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಅಂತ ಅವಾಗ ಬಂತು ಜೇನು. ಆ ಜೇನು ಕುಕ್ಕಕ್ಕೆ ಬಂದಾಗಲೇ ಮನೆ ಎಂಟರ್ಟೈನ್ ಮಾಡೋಕ್ಕೆ ಶುರು ಮಾಡ್ತು. ಟಾಸ್ಕ್ಗಳು ಹಿಂಗೆ ಎದ್ದೇಳತು, ಅವನೇನೋ ಮಾಡ್ತಾ ಇದ್ದಾನೆ, ನಾನೇನೋ ಮಾಡ್ತಾ ಇದ್ದೀನಿ, ನಾನೇನೋ ಮಾಡ್ಬೇಕು, ಅವನೇನೋ ಮಾಡು. ಅದೇ ಬೇಕು ಸರ್, ಅದೇ ಬೇಕು. ಕೂಗಾಟ ಕಿತ್ತಾಟನೇ ಮನೋರಂಜನೆನಾ ಅಂತ ನೀವು ಕೇಳಿದ್ರೆ ಅದು ಸಹಿತ ಇದರ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಗಲೇಬೇಕು. ಏನು ಮಾಡೋಕ್ಕಾಗಲ್ಲ. ಟಾಸ್ಕ್ ಅಂತ ಬಂದಾಗ ಜಗಳ ಆಗೇ ಆಗುತ್ತೆ. ಯಾಕಂತಂದರೆ ಒಬ್ಬ ಯಾರೋ ಏನೋ ಕ್ರಾಸ್ ಮಾಡಿದಾಗ ಅವನು ನೀನು ಯಾಕೆ ಕ್ರಾಸ್ ಮಾಡಿದ್ರೆ ನಾನು ಮಾಡ್ತೀನಿ ಅಂತ ಬರ್ತಾನೆ. ಆವಾಗ ಜಗಳ ಆಗೇ ಆಗುತ್ತೆ. ಅವ್ರು ಯಾಕೆ ಎದುರುಗಿನ ತಂಡದ ನಾಯಕ ಬಂದು ಇದನ್ನು ಟೆಸ್ಟ್ ಮಾಡಿ ಓಕೆ ಇದೆಯಾ ಅಂತ ಹೇಳಬೇಕು ಅಂತ ಬಿಗ್ ಬಾಸ್ ಯಾಕೆ ಹೇಳ್ತಾರೆ ಅಂತಂದರೆ, ಅಲ್ಲಿ ಹತ್ಕೊಳ್ಳಿ ಅಂತಾನೆ. ಹತ್ಕೊಳ್ಳಿ, ನೋಡೋಣ. ಅವ್ರು ಬಂದ ತಕ್ಷಣ, ನೋಡಮ್ಮ ನಂದು ಹತ್ತಿದೆ, ನಾನು ನಿನಗೆ ರಿಜೆಕ್ಟ್ ಮಾಡಲ್ಲ, ನಮ್ದು ಹತ್ತಿದೆ, ನೀನು ನಂಗೆ ರಿಜೆಕ್ಟ್ ಮಾಡಬೇಡ ಅಂದರೆ ಬಿಗ್ ಬಾಸ್ ಆಗುತ್ತೆ? ಅದು ಹೆಂಗಾಗುತ್ತೆ ಬಿಗ್ ಬಾಸ್? ಬಿಗ್ ಬಾಸ್ ಅವ್ರದ್ದು 10 ನಮ್ಮದು 10 ತಗೊಳ್ಳಿ 20. ಇಲ್ಲ ಅಂತಂದರೆ ಬಿಗ್ ಬಾಸ್ 2 ಟೀಮ್ ಮಾಡ್ಬಿಟ್ಟು ಟಾಸ್ಕ್ ಕೊಟ್ಟರು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಬನ್ನಿ, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡೋಣ. ಯಾಕೆ 2 ಟೀಮಾಗಿ ಮಾಡೋದು ಅಂತಂದರೆ ಬಿಗ್ ಬಾಸ್ ಆಗುತ್ತೆ. ಅದು ಹೇಳಕ್ಕೆ ಚೆನ್ನಾಗಿರುತ್ತೆ, ಹೇಳಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಸಾಕಷ್ಟು ಸಲ ಈ ನ್ಯೂಸ್ ಚಾನೆಲ್ನ ಆ್ಯಂಕರ್ಗಳ ಅಬ್ಬರ ಮತ್ತು ಅವರ ಫೋರ್ಸ್ ಮತ್ತು ಅವರು ಏರು ಧ್ವನಿ ನೋಡಿಬಿಟ್ಟು ಸಾಕಷ್ಟು ಸಲ ಕಮೆಂಟ್ ಹಾಕೋರು ನೋಡಿರ್ತೀವಿ. ಇದರ ಬದಲು ಅದನ್ನು ನೋಡಿ, ಅದನ್ನು ಅಂದರೆ ನಿಮ್ಗೆ ಅರ್ಥ ಆಗಿರುತ್ತೆ, ಅದನ್ನು ನೋಡಿ ಅದರಲ್ಲಿ ಎಷ್ಟು ಡೀಸೆಂಟಾಗಿ ಎಷ್ಟು ಬಟ್ ಯಾರು ನೋಡ್ತಿದ್ದಾರೆ? ಯಾಕೆ ಅದಕ್ಕೆ ರೇಟಿಂಗ್ ಬರ್ತಾ ಇಲ್ಲ ಹಂಗಾದ್ರೆ? ಯಾಕೆ ಇದೇ ಚಾನಲ್ಗಳಿಗೆ ರೇಟಿಂಗ್ ಬರ್ತಿದೆ? ಯಾಕೆ ಇದೇ ಮೇನ್ ಸ್ಟ್ರೀಮಲ್ಲಿದೆ? ಯಾಕೆ ಆ ವಾಹಿನಿಯನ್ನು ಯಾಕೆ ಯಾರು ನೋಡ್ತಾ ಇಲ್ಲ? ಸಿಂಪಲ್, ಹೇಳಕ್ಕೆ ಸುಲಭ, ಭಾಷಣ ಮಾಡೋಕ್ಕೆ ಚಂದ. ಸೊ ಬಿಗ್ ಬಾಸ್ ಇಸ್ ಅ ಶೋ, ಎ ಕಮರ್ಷಿಯಲ್ ಶೋ, ಆ್ಯಂಡ್ ಇಟ್ ಹ್ಯಾಸ್ ಟು ವಿನ್ ಆಗಬೇಕು ಅಂತಂದರೆ ಈಗೇನು ನೋಡ್ತಿದ್ರೆ ಅವೆಲ್ಲ ನಡಿಲೇಬೇಕು, ನಡೆಯುತ್ತೆ. ಕೊನೆಯದಾಗಿ ಸರ್, ನಿಮ್ಮನ್ನ ಇಷ್ಟಪಡೋ ಒಂದಿಷ್ಟು ವ್ಯಕ್ತಿಗಳಿಗೆ ಜೊತೆಗೆ ಬಿಗ್ ಬಾಸ್ ಇಷ್ಟಪಡೋ ಅಭಿಮಾನಿಗಳಿಗೆ ನಿಮ್ಮ ಫೈನಲ್? ಯಾವಾಗಲೂ ಹೇಳ್ತೀನಿ, ಬಿಗ್ ಬಾಸ್ ಒಂದು ವ್ಯಕ್ತಿತ್ವ ಪ್ರದರ್ಶನದ ಒಂದು ಶೋ. ಅದು ಅಂದರೆ ನಿನ್ನ ವ್ಯಕ್ತಿತ್ವ. ನಾನು ಬಿಗ್ ಬಾಸಲ್ಲಿ ಕಿರಿಕೀರ್ತಿಯಾಗಿ ಒಳಗಡೆ ಹೋಗಿರಲಿಲ್ಲ. ನಾನು ಹೇಳಿದೆ ಬಿಗ್ ಬಾಸ್ ಕೀರ್ತಿ ಕುಮಾರ್ ಅಂತ ಕರಿಬೇಕು. ನಾನು ಕೀರ್ತಿ ಕುಮಾರ್ ಆಗಿ ಒಳಗಡೆ, ಕೀರ್ತಿ ಕುಮಾರ್ ನನ್ನ ನಿಜವಾದ ವ್ಯಕ್ತಿತ್ವ. ಕೀರ್ತಿ ಶಂಕರಘಟ್ಟ ನನ್ನ ಪತ್ರಕರ್ತನ ವ್ಯಕ್ತಿತ್ವ, ಒಬ್ಬ ಪತ್ರಕರ್ತನಾಗಿ. ಕಿರಿಕೀರ್ತಿ ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿಯೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡೋನಾಗಿಯೋ ಅದು. ಆದರೆ ಕೀರ್ತಿ ಕುಮಾರ್ ಇದ್ದಾನಲ್ಲ, ಅದು ಅವನ ವ್ಯಕ್ತಿತ್ವ. ಸೊ ಹಾಗೇನೆ ಪ್ರತಿಯೊಬ್ಬ ವ್ಯಕ್ತಿ ಏನು ಒಳಗಡೆ ಹೋಗಿದ್ದಾನೆ ಅವನು ತನ್ನ ವ್ಯಕ್ತಿತ್ವ ಪ್ರದರ್ಶನವನ್ನು ಮಾಡ್ತಾ ಇದ್ದಾನೆ. ಸೊ ನೀವು ನಿಮ್ಮ ಜೀವನದಲ್ಲಿ ಮೀಟ್ ಮಾಡುವ 15 ಬೇರೆ ಬೇರೆ ತರಹದ ವ್ಯಕ್ತಿತ್ವಗಳನ್ನು ನೀವು ಒಂದೇ ಮನೇಲಿ ನೋಡ್ಬೋದು, ಅದು ಬಿಗ್ ಬಾಸ್. ನೀವಲ್ಲಿ ನೋಡಿ, ಒಬ್ಳು ಅಳಬುರ್ಕಿ ಇರ್ತಾಳೆ, ಒಬ್ಳು ಅಳಮುಂಜಿ ಇರ್ತಾಳೆ, ಒಬ್ಳು ಹಠಮಾರಿ ಇರ್ತಾಳೆ, ಒಬ್ಳು ಗಯ್ಯಾಳಿ ಇರ್ತಾಳೆ, ಒಬ್ಳು ಸ್ಮೂತಾಗಿ ಹ್ಯಾಂಡಲ್ ಮಾಡೋದಿರ್ತಾಳೆ, ಒಬ್ಬ ವಿಷಯನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡೋನಿರ್ತಾನೆ, ಇನ್ನೊಬ್ಬ ಮಾತೆತ್ತದ ಅದಕ್ಕೆ ರೇಗೋನಿರ್ತಾನೆ. ಅವರು ಹೆಂಗೆ ಆಯ್ಕೆ ಮಾಡ್ತಾರೆ ಅಂತಂದರೆ ಕಾಂಟ್ರಾಸ್ಟ್ಗಳನ್ನು ತಗೊಂಡು ಮನೆ ಒಳಗಡೆ ಬಿಟ್ಟಿರ್ತಾರೆ. ಕಾಂಟ್ರಾಸ್ಟ್, ಯಾರಿಗೆ ಹತ್ಕೋಬೋದು, ಯಾರಿಗೆ ಆಗದೆ ಇರ್ಬೋದು, ಯಾರಿಗೆ ಉಲ್ಟಾ ಹೊಡಿತಾರೆ, ಯಾರು ಕಿತ್ತಾಡ್ತಾರೆ, ಯಾರಿಗೆ ಜಗಳ ಆಗುತ್ತೆ, ಯಾರು ಫ್ರೆಂಡ್ ಆಗ್ತಾರೆ, ಯಾರು ಲವ್ ಮಾಡ್ತಾರೆ. ಯಾಕೆ ಪ್ರತಿ ಸೀಸನಲ್ಲೂ ಒಂದು ಪೇರು ಒಂದು ಕಪಲ್ ಕಾಣಿಸ್ಕೊಳತ್ತೆ? ಹೆಂಗದು ಒಳಗೆ ಬಂದ ತಕ್ಷಣ ಸಿಂಕ್ ಆಗ್ಬಿಡುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಬಿಗ್ ಬಾಸ್.
ದಟ್ ಈಸ್ ದ ಬ್ಯೂಟಿ ಆಫ್ ಬಿಗ್ ಬಾಸ್. ಸೊ ಬಿಗ್ ಬಾಸನ್ನು ಒಂದು ಶೋ ಆಗಿ ಮಾತ್ರ ಅಲ್ಲ, ವ್ಯಕ್ತಿತ್ವಗಳನ್ನು ಅನಲೈಸ್ ಮಾಡುವ ಒಂದು ಎಕ್ಸಾಮ್ ಥರ ನೋಡಿ. ನಿಜವಾಗ್ಲೂ ಹೇಳ್ತೀನಲ್ಲ, ಯಾರನ್ನು ಹೆಂಗೆ ಹ್ಯಾಂಡಲ್ ಮಾಡಿ ನಿಮ್ಗೆ ಅನ್ಸುತ್ತಲ್ಲ, ಕಾರ್ತಿಕ್ ಕೂಲಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾನೆ ಗುರು. ಎಸ್, ಕಾರ್ತಿಕ್ ಕೂಲಾಗಿ ಹ್ಯಾಂಡಲ್ ಮಾಡ್ತೇನೆ ಅಂತಂದರೆ ಅವನಿಂದ ಏನೋ ತಗೊಳ್ಳೋದಿದೆ. ಇವ್ನು ಯಾರು ಗುರು ಹಿಂಗೆ ಕಿರ್ಚಾಡ್ತಾ ಇದ್ದಾನೆ, ಹಂಗಾದ್ರೆ ಅಲ್ಲಿ ಏನೋ ನಿರಾಕರಿಸೋದಿದೆ. ಇವಳು ಯಾಕೋ ಈ ಥರ ಆಡ್ತಾ ಇದ್ದಾಳೆ, ಇವಳು ಈ ಥರ ಆಡ್ತಾ ಇದ್ದಾಳೆ ಅಂತ ಹೇಳ್ತಿದ್ದಾರೆ ಅಂತಂದರೆ ಇವಳ ಥರ ನಾನು ಆಡಬಾರ್ದು, ನಾನು ಆಡಿದಾಗಲೂ ಜನ ಹಿಂಗೆ ಮಾತಾಡ್ಕೋತಾರೆ. ಈ ಥರ ನೀವು ಅನಲೈಸ್ ಮಾಡ್ತಾ ಹೋದಾಗ ಬಿಗ್ ಬಾಸ್ನ, ಅದು ಬರೀ ಒಂದು ಶೋ, ಒಂದು ಮನೋರಂಜನೆ, ಒಂದು ಎಂಟರ್ಟೈನ್ಮೆಂಟ್ ಥರ ಕಾಣಲ್ಲ ನಿಮಗೆ. ಅದೊಂದು ಬೇರೆ ಪ್ರಪಂಚ ಥರ ಕಾಣುತ್ತೆ, ಅದೊಂದು ಟೆಕ್ಸ್ಟ್ ಬುಕ್ ಥರ ಕಾಣುತ್ತೆ, ಅದೊಂದು ಏನು ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡುವಂತಹ, ಅದು ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಗ್ರಂಥದ ಥರ ಕಾಣುತ್ತೆ. ಬಿಗ್ ಬಾಸ್ ಬರೀ ಶೋ ಅಲ್ಲ, ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಅದರ ಆಚೆಗೆ ಬಿಗ್ ಬಾಸ್ ಬಹಳ ದೊಡ್ಡದು, ಬಹಳ ದೊಡ್ಡದು. ಹಾಗಾಗಿ ತುಂಬ ಬಿಗ್ ಬಾಸ್ನ ಮನೋರಂಜನೆ ಬಿಡಿ, ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ, ಅದ್ರ ಜೊತೆಗೆ ಒಂದೊಂದು ಕ್ಯಾರೆಕ್ಟರ್ಗಳಲ್ಲೂ ಒಂದೊಂದೊಂದನ್ನು ತಗೊಳ್ಳಿ, ಒಂದೊಂದರಲ್ಲಿ ಬಿಡಿ. ಸೊ ಹಾಗೆ ನಾವಿದ್ದಾಗಲೂ ನನ್ನನ್ನು 116 ದಿನಗಳ 116 ದಿನಗಳ ಕಾಲ ಮನೆಯಲ್ಲಿ ಉಳಿಸಿದ್ರಿ. ನಂಗೆ ಗೊತ್ತಿಲ್ಲ, ನಾನು 4 ವಾರಕ್ಕೆ ಅಂತ ಹೋದವನು ಲಾಸ್ಟ್ ವೀಕ್ ರನ್ನರ್ ಅಪ್ ತನಕ ಸುದೀಪ್ ಸರ್ ಕೈ ಇಟ್ಕೊಳ್ಳೋ ತನಕ ಬಂದು ನಿಂತ್ಕೋತೀನಿ ಅಂತ ನನಗೆ ಐಡಿಯಾನೇ ಇರಲಿಲ್ಲ. ಸೊ ನನಗೂ ಅನ್ನಿಸ್ತಾ ಅವಾಗ, ಇಷ್ಟು ಜನರ ಆಚೆಗೆ, ಇಷ್ಟಿಷ್ಟು ದೊಡ್ಡ ದೊಡ್ಡ ದಿಗ್ಗಜಗಳ ಆಚೆಗೆ ಇಲ್ಲಿ ತನಕ ಬಂದು ನಿಂತಿದ್ದೀನಿ ಅಂತಂದರೆ, ಸೊ ಏನೋ ಇದೆ ನಮ್ಮಲ್ಲಿ, ಏನದು ಆ ಶಕ್ತಿನೇ ಇಲ್ಲಿಯ ತನಕ ನಮ್ಮನ್ನು ಕುಗ್ಗಿಸ್ದೇನೆ ಇಲ್ಲಿಯ ತನಕ ಎದ್ದು ನಿಂತ್ಕೊಳ್ಳೋಕೆ ಒಂದು ತಾಕತ್ತು ಕೊಟ್ಟಿರೋದು. ಯಾವಾಗ ಬಿದ್ದಾಗಲೂ, ಯಾವಾಗ ಕುಗ್ದಾಗಲೂ ಯಾಕೆ ಎದ್ದು ನಿಂತ್ಕೋಬೇಕು ಅಂತ ಅನಿಸುತ್ತೆ. ಅವತ್ತು ಅಷ್ಟು ಜನರ ಎದುರಲ್ಲಿ ನಾನು ತೊಗೊಂಬಂದು ರನ್ನರ್ ಅಪ್ ತನಕ ಬಂದು ನಿಂತಿದ್ದೀನಿ ಅಂತಂದರೆ ನನ್ನ ಹತ್ರ ಏನೋ ಬೇರೆ ತಾಕತ್ತಿದೆ, ನಾನೇನು ಮಾಡ್ತಾ ಇದ್ದೀನಿ, ನಾನು ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನಾನು ಪ್ರಶ್ನೆ ಮಾಡಿಕೊಂಡು, ಅದೇ ಬಿಗ್ ಬಾಸ್ನ ನನಗೆ ರಿಲೆವೆಂಟ್ ಮಾಡಿಕೊಂಡು ನಾನು ಇವತ್ತಿಗೂ ಸಹಿತ ಅದರ ರೆಫರೆನ್ಸ್ನಲ್ಲಿ ಒಂದು ಶಕ್ತಿಯುತವಾಗಿ ನಿಂತಿದ್ದೀನಿ ಅಂತ ನನಗನ್ಸುತ್ತೆ. ಸೊ ಬಿಗ್ ಬಾಸ್ ಬರೀ ಶೋ ಆಗಿ ನೋಡಬೇಡಿ, ಬರೀ ಮನೋರಂಜನೆಗಾಗಿ ನೋಡಬೇಡಿ. ಇಟ್ಸ್ ಒಂದು ಅದ್ಭುತ ಪುಸ್ತಕ. ಅದು